ಪಂಥರಲ್ಲಿ ಏನ್ ಪ್ರೊಟೆಸ್ಟ್ ಮಾಡ್ತಿದ್ರು, ಉಪವಾಸ ಸತ್ಯಾಗ್ರಹ ಮಾಡ್ತಿದ್ರು ಸೋನಮ್ ವಾಂಗ್ಚುಕ್ ಅವರು, ಅವ್ರನ್ನ ಎತ್ಕೊಂಡು ಹೋಗೋ ಕೆಲಸ ಆಗಿದೆ ಸರ್. ಇವತ್ತು ಆಸ್ಪತ್ರೆ ಪೊಲೀಸರು ಬಂದು ಒತ್ತಾಯಪೂರ್ವಕವಾಗಿ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಈಗ ನೋಡಿ, ಹೋರಾಟಗಾರನ ಚದುರಿಸೋ ಕೆಲಸ ಮಾಡಿದ್ದಾರೆ. ಸರ್ಕಾರ ಏನ್ ಮಾಡ್ಬೇಕು, ಒಬ್ರು ಉಪವಾಸ ಮಾಡ್ತಾ ಇದ್ದಾರೆ, ಸತ್ಯಾಗ್ರಹ ಮಾಡ್ತಾ ಇದಾರೆ ಅಂತ ಒಂದು ಡೈಲಾಗ್ ಮಾಡ್ಬೇಕು, ಅವ್ರ ಜೊತೆ ಮಾತುಕತೆ ನಡೆಸಬೇಕು. ಈಗ ಪೇಪರ್ ಲೀಕ್ ಆಗಿದ್ದು ಸತ್ಯ, ಈಗ ಪೇಪರ್ ಲೀಕ್ ಆಗಿಂದಾದ್ರೂ ಅದರ ಸತ್ಯನೇ ಅದ. ಈಗ ಅದ್ರ ಜೊತೆ ಯಾಕೆ ಲೀಕ್ ಆಗಿದೆ, ಯಾರು ಅಕೌಂಟಬಿಲಿಟಿ ತಗೋಬೇಕು, ಯಾರು ಜಿಮ್ಮೆದಾರಿ ತಗೋಬೇಕು, ಅದ್ರ ಬಗ್ಗೆ ಚರ್ಚೆ ಮಾಡಿ ಅವರು ಮಾತುಕತೆ ನಡೆಸಿ ಅದನ್ನು ಪರಿಹಾರ ಮಾಡ್ಬೇಕು. ಈಗಾಗಲೇ ಎಲ್ಲರೂ ಏನ್ ಕೇಳ್ತಾ ಇದಾರೆ, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಡ್ಬೇಕಂತ. ಈ ರೆಸ್ಪಾನ್ಸಿಬಿಲಿಟಿ ಯಾರಾದ್ರೂ ಒಬ್ರು ತಗೋಬೇಕಲ್ಲ. ಯಾರು ಸಚಿವರು ಇರ್ತಾರೆ ಅವರೇ ರೆಸ್ಪಾನ್ಸಿಬಿಲಿಟಿ ತಗೋಬೇಕಾಗತ್ತೆ. ಅದಕ್ಕೆ ನಾವು ಕೂಡ ನಾವು ಒತ್ತಾಯ ಮಾಡ್ತೀವಿ. ಈ ಧರ್ಮೇಂದ್ರ ಪ್ರಧಾನ್ ಅವರು ಕೂಡಲೇ ತಕ್ಷಣವೇ ಅವ್ರ ರಾಜೀನಾಮೆ ಸಲ್ಲಿಸಬೇಕು. ಯಾಕಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಅವ್ರಿಗೋಸ್ಕರ ಅವ್ರದೊಂದು ಏನ್ ಮಿಸ್ ಅಡ್ಮಿನಿಸ್ಟ್ರೇಷನ್ ಇದೆ, ಅದಕ್ಕೋಸ್ಕರ ಏನ್ ಹಾಳಾಗಿದೆ. ನಾವು ಕೂಡ ಅದೇ ಒತ್ತಾಯ ಮಾಡ್ತೀವಿ. ಮತ್ತೆ ನಾವೆಲ್ಲರೂ ಕೂಡ ಸೋನಮ್ ವಾಂಗ್ಚುಕ್ ಜೊತೆ ಇದೀವಿ.